ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಮೊಳಕೆ ಕಟ್ಟಿನ ಸಾರು ಅಂದರೆ ಹುರುಳಿಕಾಳನ್ನ ಮೊಳಕೆ ಕಟ್ಟಿ ನಮ್ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ಮುದ್ದೆಗಂತೂ ಸೂಪರಾಗಿತ್ತು. ಮುದ್ದೆ, ರೈಸು, ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರ್ತದೆ. ಬದನೆಕಾಯಿ, ಆಲೂಗೆಡ್ಡೆ, ಮೊಳಕೆ ಕಾಳು ಹಾಕಿ ಸಾಂಬಾರು ಮಾಡಿರೋದು. ನಾವು ಯಾವ ಥರ ಮಾಡ್ತೀವಿ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ 2 ಪ್ಯಾಕೆಟ್ ಮೊಳಕೆ ಕಾಳು ಆರ್ಡ್ರ್ ಮಾಡ್ಕೊಂಡಿದ್ದು. ಅದನ್ನು ಫಸ್ಟು ಬೇಯಿಸಿಟ್ಕೋತೀವಿ. ಏಕೆಂದರೆ ಹುರುಳಿಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಾವು ಹಾಗೆ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿ ಬೇಯೋದಿಲ್ಲ. ನೋಡಿ, ಹುರುಳಿಕಾಳು ಜೊತೆನೇ ನಾನು ಇಲ್ಲಿ 2 ಆಲೂಗೆಡ್ಡೆನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರೊಳಗಡೆ ಹಾಕ್ತೀನಿ. ನಾವು ಫಸ್ಟು 2 ವಿಸಲ್ ಕೂಗಿಸ್ಕೊತೀವಿ ಅದನ್ನು. ಆಲೂಗೆಡ್ಡೆ, ಹುರುಳಿಕಾಳು ಎರಡನ್ನೂ 2 ವಿಸಲ್ ಕೂಗಿಸ್ತೀವಿ. 2 ವಿಸಲ್ ಅದು ಬೇಯ್ತಾ ಇರಲಿ. ಇವಾಗ ಈ ಪಕ್ಕದಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಬಂದ್ಬಿಟ್ಟು ಎಲ್ಲ ಫುಲ್ ಫ್ರೈ ಮಾಡಿ ಹಾಕಿದ್ರೇ ನಮಗೆ ಸಾಂಬಾರು ರುಚಿ ಬರೋದು. ಹಸಿದೇ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ನಾವು ಎಲ್ಲ ಹುರ್ಕೊಂಡು ಹಾಕೋತೀವಿ. ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಒಂದೆರಡು ಪೀಸ್ ಚಕ್ಕೆ, 1-2 ಲವಂಗ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 20 ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ. 24 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ. ಅಷ್ಟೊಂದು ಮೆಣಸಿನ್ಕಾಯಿ ಅಂತ ಏನೋ ಅಂದ್ಕೋಬೇಡ್ರಿ, ಖಾರ ಇರೋದಿಲ್ಲ. ನಾನು ಇಲ್ಲಿ 24 ಮೆಣಸಿನ್ಕಾಯಿ ಹಾಕಿ, ಇಲ್ಲೂ ಸ್ವಲ್ಪ ನಾವು ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀವಿ. 2 ಟೊಮೊಟೊನೂ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ನಾನು ಅಷ್ಟು ಹಸಿಮೆಣ್ಸಿಕಾಯಿ ಹಾಕಿರೋದು. ಅಷ್ಟೊಂದು ಹಸಿಮೆಣ್ಸಿಕಾಯಿ ಹಾಕಿದ್ರೆ ಖಾರ ಆಗೋಗುತ್ತೆ ಅನ್ಕೋಬೇಡಿ. ಕರೆಕ್ಟಾಗಿ ಬಂದಿತ್ತು. ಇಲ್ಲಿ 1 ಕೈ ಹಿಡಿ ಕೊತ್ತಂಬರಿ, 1 ಕೈ ಹಿಡಿ ಪುದೀನ, ಎರಡನ್ನೂ ಸೇರಿಸಿ ಚೆನ್ನಾಗಿ ತೊಳೆದು ನಾನು ಅದನ್ನು ಬಾಡಿಸ್ಕೋತೀನಿ. ನಾವು ಪುದೀನ ಕೊತ್ತಂಬರಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀವಿ. ಯಾಕೆಂದರೆ ಅದು ಗ್ರೀನ್ ಕಲರ್ ಬರಬೇಕು ನಮಗೆ ಸಾಂಬಾರು. ಅದಕ್ಕೋಸ್ಕರ ಇದು ರೆಡ್ ಕಲರ್ ಅಲ್ಲ, ಗ್ರೀನ್ ಕಲರ್ ಮಾಡ್ತಾ ಇರೋದು ಕಾರಣಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನನ ಸ್ವಲ್ಪ ಎಕ್ಸ್ಟ್ರಾ ಹಾಕೋತೀವಿ. ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀವಿ. ಫ್ರೈ ಮಾಡಿಕೊಂಡು ಇಲ್ಲಿ ಧನಿಯಾ ಪುಡಿ ಮಾತ್ರ, ನಾನು ಚಿಲ್ಲಿ ಪೌಡ್ರ್ ಉಪಯೋಗ ಮಾಡ್ತಾ ಇಲ್ಲ, ಬರೀ ಧನಿಯಾ ಪೌಡ್ರ್ ಅಷ್ಟೇ. ಧನಿಯಾ ಪೌಡ್ರ್ ಬಂದ್ಬಿಟ್ಟು ನಾನು ಈ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ನೋಡಿರಿ, 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಕಷ್ಟು ಒಂದು 4 ಜನ ಊಟ ಮಾಡ್ಬೋದು ಅಷ್ಟು ಹಾಕ್ಕೊಂಡ್ರೆ. ಇಲ್ಲಿ ಚಿಲ್ಲಿ ಪೌಡ್ರು, ಒಣಮೆಣ್ಸಿಕಾಯಿಗೆ ಯಾವುದನ್ನು ನಾನು ಯೂಸ್ ಮಾಡ್ತಾಯಿಲ್ಲ, ಬರೀ ಹಸಿಮೆಣ್ಸಿಕಾಯಿ, ಧನಿಯಾ ಪುಡಿ ಅಷ್ಟೇ. ಗ್ರೀನ್ ಕಲರ್ ಬರುತ್ತೆ ನೋಡಿ. ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ ಜೊತೆಗೆ. ಇದು ಸ್ವಲ್ಪ ತಣ್ಣಗಾಗೋಗ್ಬಿಡಬೇಕು. ಇದನ್ನು ನಾನು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಾವು 1 ಕೈ ಹಿಡಿಯಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅಂದರೆ ಹಸಿ ಕೊಬ್ಬರಿನೇ, ಸ್ವಲ್ಪ ಡ್ರೈ ಆಗಿತ್ತು ಅದು. ಅದಕ್ಕೆ ನಾನು ತುರಿದಿಲ್ಲ, ಹಂಗೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಬೇಸಿಗೆ ಕಾಲ ಅಲ್ಲ, ಎಲ್ಲ ಫುಲ್ ನೀರೆಲ್ಲ ಡ್ರೈ ಆಗೋಗಿತ್ತು ತೆಂಗಿನಕಾಯಿ ಹೊಡೆದಾಗ. ಅದಕ್ಕೆ ಅದನ್ನೇ ಹಾಕಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿ ಇದು ನೋಡಿ ಈ ಕಲರ್ ಬಂದಿದೆ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಸಾಂಬಾರು ರುಚಿ ಬರೋದು. ಏನಾದರೂ ಸ್ವಲ್ಪ ದಪ್ಪ ಮಾಡಿಬಿಟ್ರೆ ನೀರೇ ಬೇರೆ ಖಾರನೇ ಬೇರೆ ಆ ಥರ ಆಗೋಗುತ್ತೆ. ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ, ನೋಡೋಕ್ಕೂ ಚೆನ್ನಾಗಿರೋದಿಲ್ಲ. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಆ ಥರ ಅಷ್ಟಾಯ್ತಲ್ಲ, ಆವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಬದನೆಕಾಯಿನ ಸ್ವಲ್ಪ ಎಕ್ಸ್ಟ್ರಾ ಒಂದು 4-5 ಬದನೆಕಾಯಿನ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಏನಕ್ಕೆ ಈ ಸೈಜ್ ಕಟ್ ಮಾಡಿದ್ದೀನಿ ಅಂದರೆ, ಅದು ಬೇಯ್ತಾ ಫುಲ್ ಮ್ಯಾಶ್ ಆಗೋಗುತ್ತೆ. ಬದನೆಕಾಯಿ ತಿನ್ನೋಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಲಾಂಗಾಗಿ ತೆಳು ಕಟ್ ಮಾಡಿದ್ದೀನಿ. ದಪ್ಪ ಅಂದ್ಕೋಬೇಡಿ. ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ, ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಅದರೊಳಗಡೆ ಸೇರಿಸಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕೆ ಆಲ್ರೆಡಿ ನಾವು ಫ್ರೈ ಮಾಡಿರೋದು. ಇವಾಗ ನಾನು ಹುರುಳಿಕಾಳು, ಆಲೂಗೆಡ್ಡೆ 2 ಬೇಯಿಸಿಟ್ಟಿದ್ನಲ್ಲ ನೋಡಿ, ಕರೆಕ್ಟಾಗಿ ಬೆಂದಿದೆ. ಬರೀ 2 ವಿಸಲ್ಲು. ಇವಾಗ ಏಕೆಂದರೆ ಖಾರದಲ್ಲೂ ಬೇಯಬೇಕಲ್ಲ, ಇವಾಗ ಅದನ್ನು ಅದ್ರ ಒಳಗಡೆ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಕಾಳಿಗೆ, ಆಲೂಗೆಡ್ಡೆಗೆ. ಇವಾಗ ನಮ್ಗೆ ಸಾಂಬಾರು ಎಷ್ಟು ಬೇಕು ನೋಡಿಕೊಂಡು ಇಟ್ಕೋಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುನೂ ಬೇಡ, ಮೀಡಿಯಮಾಗಿ ಬರಬೇಕು. ಅದು ನೋಡಿ ಈ ಕಲರ್ ಬರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೈಲಿ ರೆಡ್ ಕಲರ್ ಸಾಂಬಾರು ಮಾಡಿ ಅವರಿಗೆ ತುಂಬ ಬೇಜಾರಾಗಿ ಇವತ್ತು ಗ್ರೀನ್ ಕಲರ್ ಮಾಡು ಅಂದರು. ಅದಕ್ಕೋಸ್ಕರ ನಾನು ಈ ಥರ ಕಲರ್ ಮಾಡಿದೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಹುರುಳಿಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಫಸ್ಟೇ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದು, ಅದನ್ನು ಸೇರಿಸಿದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು.
10 ನಿಮಿಷ ಕುದೀತೈತೆ ನೋಡಿ. ಇವಾಗ ಬದನೆಕಾಯಿ ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಬದನೆಕಾಯಿ. ಇವಾಗ ಅದು ಕಾಳಿಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ನೋಡಿ. ರೆಡಿ ಆಯಿತು, ಮುದ್ದೆನೂ ಬಿಸಿ ಮುದ್ದೆ ರೆಡಿ ಆಯಿತು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಬಂದಿದೆ ಸಾಂಬಾರು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.